ಡೀಪ್ ಬ್ರೀತ್ ಬಿಡಿ, ಆರಾಮಾಗಿ ಮಲಗಿ. ಬ್ರೀತ್ ಔಟ್. ಫ್ರೋಸನ್ ಶೋಲ್ಡರ್ ಆಗಿತ್ತು. ಒಂದು ಸೆಟ್ಟಿಂಗ್ ನೀವೇನೋ ಬಾಯ್ ಲಾಕ್ ಮಾಡೋದು ನನಗೆ ವಿಚಿತ್ರ ಅನಿಸ್ತು. ಬಟ್ ಕ್ಲಿಯರ್ ಆಯಿತು. ನಾನು ಬಂದ್ಮೇಲೆ ಮತ್ತೆ ಸೊಂಟ ನೋವು ಮತ್ತೆ ಬ್ಯಾಕ್ ಪೈನ್ ಬಂದಿದೆ. ಒಂದು 3 ಡೇಸ್ ಸ್ವಲ್ಪ ರೈಸ್ ಆಗಿ ಮತ್ತೆ ಕಮ್ಮಿ ಆಯಿತು. ರೈಟ್ ಸೈಡ್ ಇನ್ಸುಲಿನ್ ಸರ್, ಲೆಫ್ಟ್ ಸೈಡ್ ಡಿಸ್ಕ್ ಬಂದು ಆಗಿ ಸ್ವಲ್ಪ ಪೇನ್ ಜಾಸ್ತಿ ಇತ್ತು ಸರ್, ಸಿವಿಯರ್ ಪೇನ್. ಪರವಾಗಿಲ್ಲ ಸರ್, ಒಂದು 60 to 80% ತನಕ. 40% ಅಂತ ಗ್ಯಾರಂಟಿನ? ಗ್ಯಾರಂಟಿ ಸರ್. 40% ಚೇಂಜಸ್ ಇದೆ. ಚೇಂಜಸ್ ಏನೇನೆಲ್ಲ ಆಯಿತು? ಇದು ಪೇನ್ ಭಾಳ ಇತ್ತು ಸರ್, ನಡೆಯೋಕ್ಕೆ ತೊಂದರೆ ಆಗ್ತಿತ್ತಲ್ಲ. ಇವಾಗೆಲ್ಲ ನಾನು ಓಡಾಡ್ತೀನಿ, ಎಲ್ಲ ಚೆನ್ನಾಗಿ ಆರಾಮಾಗಿದೆ. ಸ್ವಲ್ಪ ಕೆಲಸ ಮಾಡ್ಕೋಬೋದು. ಇತ್ತೀಚಿನ ದಿನಗಳಲ್ಲಿ ಬೆನ್ನು ನೋವು, ಕಾಲು ನೋವು, ಮಂಡಿ ನೋವು ಎಲ್ಲ ತರದ ನೋವುಗಳಿರುತ್ತೆ. ಇದಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಏನ್ ಮಾಡಬೇಕು? ಕೆಲವೊಂದ್ ಕಡೆ ಮೆಡಿಸಿನ್ಸ್ ಅದು ಇದು ತಗೊಂಡು ಬೇಸತ್ ಹೋಗಿದ್ದಾರೆ ಜನಗಳು. ಪ್ರಾಕ್ಟಿಕ್ ಅನ್ನೋ ಒಂದು ಟ್ರೀಟ್ಮೆಂಟ್ ವಿಕ್ರಮ್ ಹೆಲ್ತ್ ಕೇರ್ ನಲ್ಲಿ ಕೊಡ್ತಾ ಇರುವಂತದ್ದು. ಇದು ತುಂಬಾ, ನಾನು ಕೂಡ ಅದನ್ನ ನೋಡಿದ್ದೆ. ಇದ್ರ ಬಗ್ಗೆ ಇನ್ನೂ ತಿಳ್ಕೊಳ್ಬೇಕು, ಜನರಿಗೆ ಏನೆಲ್ಲ ಇದರಿಂದ ಉಪಯೋಗ ಆಗ್ತಾ ಇದೆ ಅಂತ ನಾನು ತಿಳ್ಕೊಳ್ಬೇಕು ಅಂತ ಈಗ ಅದೇ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಬನ್ನಿ, ಇಲ್ಲಿ ನಾವು ಅವ್ರನ್ನ ಮಾತನಾಡ್ತಾ ಹೋಗೋಣ. ಹೇಗಿದೆ ಟ್ರೀಟ್ಮೆಂಟ್, ಜನರಿಗೆ ಹೇಗೆ ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ, ಇದೆಲ್ಲದನ್ನ ಅವ್ರನ್ನೇ ಕೇಳ್ತಾ ಹೋಗೋಣ. ಸರ್ ಹಾಯ್ ಸರ್, ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಅದೇ ಸರ್, ನಿಮ್ಮ ಈಗ ಬಾರಿ ಸದ್ ಮಾಡ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಒಂದು ಟ್ರೀಟ್ಮೆಂಟ್ ಆಗಿರ್ಲಿ, ಕೈರೋಪ್ರಾಕ್ಟಿಕ್ ಅನ್ನೋದು. ತುಂಬಾ ಜನಕ್ಕೆ ಈ ಟ್ರೀಟ್ಮೆಂಟ್ ಬಗ್ಗೆ ಗೊತ್ತಿಲ್ಲ. ನೀವೇನು ಹೇಳಲಿಕ್ಕೆ ಬರ್ತೀರಾ? ಈ ಟ್ರೀಟ್ಮೆಂಟ್ ಆಗಲಿ ಸ್ಟಾರ್ಟ್ ಮಾಡಿ ನಾವು ಒಂದು 4 years ಆಗಿದೆ, 4-5 years ಆಗಿದೆ. ಮೈಸೂರಲ್ಲಿ ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಮೈಸೂರಿಂದ ಬೆಂಗಳೂರಿನ ಜನಗಳಿಗೆ ಮೈಸೂರಿಗೆ ಬಂದು ತೊಂದರೆ ಆಗುತ್ತೆ, ಎಷ್ಟು ದೂರ ಟ್ರಾವೆಲ್ ಮಾಡಿ ಬರಬೇಕು, ಬೆಂಗಳೂರಲ್ಲೇ ಮಾಡಿ ಅಂತ ಹೇಳೋದು. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಬೆಂಗಳೂರಲ್ಲಿ ಒಂದು ಸೆಂಟರ್ ಓಪನ್ ಮಾಡಿದ್ವಿ. ಒಂದು 2 years ಆಯಿತು. 2 yearsಯಿಂದ ನಾವೆಲ್ಲ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಸೊ ಯಾವ್ಯಾವುದಕ್ಕೆಲ್ಲ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ ಅಂದರೆ ಡಿಸ್ಕ್ ಬಲ್ಸು, ಸಯಾಟಿಕಾ, ಲಿಸ್ಥಸಿಸ್ಸು, ಸೊ ಹೀಗೆ ಇನ್ನಿತರ ಸ್ಪೈನ್ ರಿಲೇಟೆಡ್ ಯಾವ್ಯಾವುದೆಲ್ಲ ತೊಂದರೆಗಳಿದೆ. ಸೊ ಅದಕ್ಕೆ ನಾವು ಒಂದು ಒಳ್ಳೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಈಗ ಕೆಲವೊಬ್ಬರಿಗೆ ಒಂದು ಕನ್ಫ್ಯೂಷನ್ಸ್ ಇರುತ್ತೆ. ಈ ಫಿಸಿಯೋಥೆರಪಿ, ಕೈರೋಪ್ರಾಕ್ಟಿಕ್ ಆಲ್ಮೋಸ್ಟ್ ಸೇಮ್ ಆ ಥರದ್ದೊಂದು ಕೆಲವೊಂದು ವಿಡಿಯೋ ನೋಡಿದ್ರೆ ಆ ಥರ ನೋಡಿ, ಫಿಸಿಯೋಥೆರಪಿನೇ ಅದು ಬೇರೆನೆ, ಕೈರೋಪ್ರಾಕ್ಟಿಕ್ಕೇ ಬೇರೆ. ಇನ್ನು ಪಂಚಕರ್ಮದಲ್ಲಿ ಮಸಾಜ್ ಥೆರಪಿ ಮಾಡ್ತಾರೆ, ಅದೇ ಬೇರೆ ಇರುತ್ತೆ. ಸೊ ನಮ್ದು ಬಂದು ಟ್ರೆಡಿಷನಲ್ ಕೈರೋಪ್ರಾಕ್ಟಿಕ್ ಮಾಡ್ತಾ ಇದೀವಿ. ಬನ್ನಿ ನೋಡೋಣ. ಅದೇ ಸರ್, ಈಗ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಆಗುತ್ತೆ ಅಂತ. ಸೊ ನಾನಿವಾಗ ಒಂದು ಹುಡುಗನಿಗೆ ಇವಾಗ ಟ್ರೀಟ್ಮೆಂಟ್ ಮಾಡ್ತೀನಿ. ಸೊ ನೋಡಿ, ಅವ್ರಿಗೆ ಈಗ ಹೇಗೆ ನೋಡಿ, ಒಂದು ಚಿಕ್ಕ ಹುಡುಗ ಬಂದಿದ್ದಾರೆ. ಸೊ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ, ಸ್ಪೈನ್ ಬೆನ್ನಲ್ಲಿ ನೋವು ತುಂಬ ಆಗಿದೆ. ಸೊ ಅವ್ರ ಡ್ಯಾಡಿ ಕರ್ಕೊಂಡು ಬಂದಿದ್ದಾರೆ. ಸೊ ಅವ್ರು ಟ್ರೀಟ್ಮೆಂಟ್ ಮಾಡ್ತೀನಿ. ಸೊ ಹೇಗೆ ಟ್ರೀಟ್ಮೆಂಟ್ ಅಂತ ನಿಮಗೂ ಗೊತ್ತಾಗುತ್ತೆ. ಸರ್, ಈಗ ನೋಡ್ತಾ ಇರ್ಬೋದು ನಾವು ಇಲ್ಲಿ ಒಂದು ಟ್ರೀಟ್ಮೆಂಟ್ ಆಗ್ತಾ ಇದೆ. ಈ ಟ್ರೀಟ್ಮೆಂಟ್ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡ್ಕೊಡ್ಬೋದು? ಸೊ ಇದು ಇನ್ವರ್ಷನ್ ಅಂತ. ಏನು ಇನ್ವರ್ಷನ್ ಟ್ರೀಟ್ಮೆಂಟ್ ಅಲ್ಲಿ ಅಂತ ಹೇಳಿದ್ರೆ, ನಾವು ಕೈರೋಪ್ರಾಕ್ಟಿಕ್ ಸೆಷನ್ಸ್ ಮಾಡಿದ ನಂತರ ಅಥವಾ ಬಿಫೋರು ಪೇಷಂಟ್ ಕಂಡೀಷನ್ ನೋಡಿಕೊಂಡು ನಾವು ಇನ್ವರ್ಷನ್ ಥೆರಪಿ ಮಾಡ್ತೀವಿ. ಸೊ ಈ ಥೆರಪಿಯಿಂದ ಏನು ಅವರಿಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಒಂದ್ಸತಿ ಈಗ ಕಂಪ್ರೆಷನ್, ಡಿಕಂಪ್ರೆಷನ್, ಕೈರೋಪ್ರಾಕ್ಟಿಕ್ ಸೆಷನ್ಸ್ ಆದ ನಂತರ ಎಲ್ಲಾದರೂ ಒಂದೊಂದು ಕಡೆ ಇನ್ನೂ ಅಲೈನ್ಮೆಂಟ್ ಆಗಿರಲ್ಲ. ಸೊ ಅಲೈನ್ಮೆಂಟ್ ಇದನ್ನ ನಾವು ಇನ್ವರ್ಷನ್ ಹಾಕೋದ್ರಿಂದ ಪೂರ್ತಿ ಸ್ಪೈನ್ ಸ್ಟ್ರೆಚ್ ಆಗುತ್ತೆ. ಸೊ ಹಾಗೆ ನಾವು ಅವ್ರಿಗೆ ಒಂಚೂರು ಇಲ್ಲಿ ಮ್ಯಾನ್ಯುವಲಿ ಸ್ಟ್ರೆಚ್ ಮಾಡೋದ್ರಿಂದ ಅವ್ರಿಗೆ ಏನಾಗುತ್ತೆ, ಅಲೈನ್ಮೆಂಟ್, ಪ್ರಾಪರ್ ಅಲೈನ್ಮೆಂಟ್ ಆಗಿ ತುಂಬಾ ರಿಲೀಫ್ ಆಗುತ್ತೆ. ಒಂದು 10 ಸೆಷನ್ ತಗೊಳ್ಳೋಂಥ ಜಾಗದಲ್ಲಿ ಒಂದು 2-3-4 ಸೆಷನ್ಸ್ ಅಲ್ಲಿ ಇಂಪ್ರೂವ್ ಆಗುತ್ತೆ. ಈಗ ನೋಡಿ, ಈಗ ಇನ್ವರ್ಷನ್ ಹಾಕಿದೀವಿ ಅವರಿಗೆ, ಸಾಕು. ಸ್ವಲ್ಪ ಕೆಳಗೆ, ಸ್ವಲ್ಪ ಲೂಸ್ ಬಿಡಿ, ಕಣ್ಣು ಮುಚ್ಕೊಳ್ಳಿ. ಬಿಡಿ ಕೆಳಗಡೆ, ಸ್ವಲ್ಪ ಕೆಳಗಡೆ ಲೂಸ್ ಬಿಡಿ, ಕೆಳಗಡೆ ಇಳಿಸಿ, ತುಂಬ ಬೇಡ, ಸಾಕು. ಲೂಸ್ ಬಿಡಿ, ಬಾಡಿ ಬಿಡಿ, ಟೈಗಿ, ಸಾಕು. ಕೆಳಗೆ ಸ್ವಲ್ಪ ಇಳಿಸಿ. ಮತ್ತು ಇದನ್ನು ನಾವು ಜಾಸ್ತಿ ಹೊತ್ತು, ಅಟ್ಲೀಸ್ಟ್ ಒಂದು 30 to 60 ಸೆಕೆಂಡ್ ಅಷ್ಟೇ. ಪೇಷಂಟ್ ಹೇಗಿದೆ, ಗಟ್ಮುಟ್ಟಾಗಿದ್ದಾರೆ. ಈಗ ನಾವು ಏಜ್ಡ್ ಪರ್ಸನ್ಸ್ಗೆಲ್ಲ ಮೇಲೆ ಎತ್ತಕ್ಕಾಗಲ್ಲ, ಎತ್ತೋದು ಇಲ್ಲ. ಅವ್ರ ಕಂಡೀಷನ್ ನೋಡಿಕೊಂಡು ನಾವು ಅವರಿಗೆ ಈ ಟ್ರೀಟ್ಮೆಂಟ್ ಮಾಡ್ತೀವಿ. ಇದು ಡಿಸ್ಕ್ ಪ್ರಾಬ್ಲಮ್ ಇದ್ದವ್ರಿಗೆ ಮಾತ್ರ ಆಗುತ್ತಾ ಅಥವಾ ಎಲ್ಲ ರೀತಿಯ ಒಂದು ಪೇಷಂಟ್ಸ್ಗೆ? ಇಲ್ಲಿ ನಮ್ದು ಕಾಲಿಟ್ಕೊಳ್ಳಿ. ನಮ್ಮ ಸೆಂಟರ್ನಲ್ಲಿ ಹೇಗೆ ಈಗ ಒಂದು ಹಾರ್ಟ್ ಹಾಸ್ಪಿಟಲ್ ಅಂತ ಹೇಳಿದ್ರೆ ಬರೀ ಹಾರ್ಟಿಂದೇ ನೋಡ್ತಾರೆ. ನಮ್ದು ಕಿಡ್ನಿ, ನಮ್ಮ ಕೈರೋಪ್ರಾಕ್ಟಿಕ್ ಸೆಂಟರ್ನಲ್ಲಿ, ಇಲ್ಲಿ ನಮ್ದು ವಿಕ್ರಮ್ ಹೆಲ್ತ್ ಕೇರ್ ಅಲ್ಲಿ ಕೈರೋಪ್ರಾಕ್ಟಿಕ್ ಮಾತ್ರನೇ ನಾವು ಮಾಡೋದು. ಅದು ಬಿಟ್ಟು ಬೇರೆ ಪ್ರಾಬ್ಲಮಿಗೆ, ಫಾರ್ ಎಕ್ಸಾಂಪಲ್ ಎನಿ ಡಿಸೀಸ್ಗೆಲ್ಲ ನಾವೇನು ಮಾಡಲ್ಲ. ಮ್ಯಾಕ್ಸಿಮಮ್ ನಮ್ಮಲ್ಲಿ ಟ್ರೀಟ್ಮೆಂಟ್ ಬಂದು ಸ್ಪೈನ್ ರಿಲೇಟೆಡ್ ಪ್ರಾಬ್ಲಮ್, ನೀ ರಿಲೇಟೆಡ್ ಪ್ರಾಬ್ಲಮ್, ಹಾಗೆ ನೆಕ್ ಇಶ್ಯೂಸ್, ಮೈಗ್ರೇನ್. ಸೊ ಸ್ಪೈನಿಂದನೂ ಮೈಗ್ರೇನ್ ಸ್ಟಾರ್ಟ್ ಆಗುತ್ತೆ, ಸರ್ವೈಕಲ್ ಇದು. ಸೊ ಅದನ್ನು ನಾವು ಇಲ್ಲಿ ಮಾಡ್ತೀವಿ. ಇದು ಟ್ರೀಟ್ಮೆಂಟ್ ಒಂದು 3ರಿಂದ 5ರಿಂದ 10 ನಿಮಿಷದಲ್ಲಿ ಈ ಟ್ರೀಟ್ಮೆಂಟ್ ಆಗುತ್ತೆ.
ಹಾಗೆ ಸ್ವಲ್ಪ ಹೊತ್ತು ಎದ್ದೊಳ್ಬಿಡಿ ಸ್ವಲ್ಪ ಸರ್ ಇದು ಸೆಷನ್ಸ್ ಎಲ್ಲ ಆದ್ಮೇಲೆ ಮಾಡುವಂತದ್ದ ಈ ಒಂದು ಇನ್ವರ್ಷನ್ ಅನ್ನೋದು? ಇಲ್ಲ, ಕೆಲವೊಂದ್ಸತಿ ಮೊದಲೇ ಮಾಡ್ತೀವಿ, ಕೆಲವೊಂದ್ಸತಿ ಕೈರೋಪ್ರಾಕ್ಟಿಕ್ ಬೋನ್ ಅಲೈನ್ಮೆಂಟ್ ಆದ ನಂತರ ಮಾಡ್ತೀವಿ. ಸೊ ನೋಡ್ತೀವಿ ಅವ್ರ ಕಂಡೀಷನ್ ಹೇಗಿದೆ, ಅದಕ್ಕೆ ಬಿಟ್ಟು ಅದ್ರ ತಕ್ಕಾಗಿ ನಾವು ಮಾಡ್ತೀವಿ. ಹೌದು, ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ರೀತಿಯ ಒಂದು ಇಲ್ಲ, ಕೆಲವರಿಗೆ ಚಿಕ್ಕ ಮಕ್ಳಿಗೆ ಇದ್ರ ಅವಶ್ಯಕತೆ ಇರಲ್ಲ. ಸಿವಿಯರ್ ಕ್ರಾನಿಕ್ ಪೈನ್ ಎಲ್ಲಿರುತ್ತೆ ಇದ್ದಾಗ, ಅಥವಾ ತುಂಬಾ ಬಲ್ಜ್ ಇದ್ದಾಗ, ಕಂಪ್ರೆಷನ್ ಇದ್ದಾಗ ಇದನ್ನ ಹಾಕ್ತೀವಿ. ಮೈಲ್ಡ್ ಆಗಿರೋದಕ್ಕೆಲ್ಲ ನಾವು ಇನ್ವರ್ಷನ್ ಥೆರಪಿ ಮಾಡೋದಿಲ್ಲ. ಓಕೆ, ಮತ್ತೆ ಇದರಿಂದ ಯಾವುದೇ ಎಫೆಕ್ಟ್, ಸೈಡ್ ಎಫೆಕ್ಟ್ ಆ ಥರದ್ದು ಏನೂ ಇಲ್ವಾ ಸರ್? ನೋಡಿ, ಇದರಿಂದ ಸೈಡ್ ಎಫೆಕ್ಟ್ ಆಗುತ್ತೆ. ಯಾರಿಗೆ ಅಂತ ಈಗ ಹೇಳಿದ್ರೆ, ಈಗ ಏಜ್ ರಿಲೇಟೆಡ್ ಪರ್ಸನ್ಗೆ ಹಾಕ್ಬಿಟ್ಟು ನಾವು ತುಂಬಾ ಏಜ್ ಆಗಿರೋ ಪರ್ಸನಿಗೆ ಇದನ್ನ ಕಟ್ ಮಾಡಿ ಹಾಕೊಳ್ಳಿ. ತುಂಬಾ ಏಜ್ ಆಗಿರೋ ಪರ್ಸನಿಗೆ ನಾವು ಈಗ ಎಳೆದು ಬಿಟ್ರೆ, ಸೊ ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಲಿವರ್ ಪ್ರಾಬ್ಲಮ್ ಇರ್ಬೋದು. ಏನಾಗುತ್ತೆ, ಓವರ್ ಆಲ್ ಸ್ಟ್ರೆಚ್ ಆದಾಗ ಆರ್ಗನ್ ಪ್ರಾಬ್ಲಮ್ ಆಗ್ಬೋದು, ಪೈನ್ ಆಗುತ್ತೆ. ಸೊ ಹಾಗಾಗಿ ನಾವು ಅದನ್ನೆಲ್ಲ ಕೇಳ್ಕೊಂಡೇನೆ ನಾವು ಮಾಡ್ತೀವಿ ಮಾಡೋಂಥದ್ದು. ಓಕೆ ಸರ್, ಇದಾದ್ಮೇಲೆ ಒಂದು ಇದು ಪೇಷಂಟ್ಗೆ ಯಾವ ರೀತಿ ಒಂದು ಬದಲಾವಣೆ ಆಗುತ್ತೆ, ಹೇಗಾಗುತ್ತೆ ಸರ್? ಈಗ ಒನ್ಸ್ ಅವರಿಗೆ ಡಿಕಂಪ್ರೆಷನ್ ಆದಮೇಲೆ ಸ್ಪೈನಲ್ಲಿ ತುಂಬ ರಿಲೀಫ್ ಇರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಡಿಕಂಪ್ರೆಷನ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ಫಾರ್ ಎಕ್ಸಾಂಪಲ್ ನಮ್ನೆಸ್ ಇರುತ್ತೆ ಕಾಲಲ್ಲಿ, 1-2 ಮಂತ್ಸಿಂದ ನಮ್ನೆಸ್ ಇದೆ ಸರ್, ತುಂಬ ನಿಲ್ಲಕ್ಕಾಗಲ್ಲ, ಜೋಮ್ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಅಂದ್ರೆ ಇದರಿಂದ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅನ್ನೋದು ಆಯ್ತು ಸರ್. ಇದರಿಂದ ಹೋದವರು ಮಾಡ್ಕೊಂಡು ಹೋದ ಏನು ಹೇಳ್ತಾರೆ ಸರ್ ಅವರು ಟ್ರೀಟ್ಮೆಂಟ್ ತಗೊಂಡಂಥವ್ರು? ಈಗಾಗಲೇ ನೀವು ಒಂದು 2-3 ಜನ ರಿವ್ಯೂಸ್ ತಗೊಂಡಿದ್ದೀರಾ. ಈಗ ಆಲ್ರೆಡಿ ಇಲ್ಲಿರೋ ಪೇಷಂಟ್ಗಳನ್ನು ಕೆಲವರು ಒಂದು 3ನೇ ಸೆಷನ್ 4ನೇ ಸೆಷನ್ ಬಂದಿದ್ದಾರೆ. ಸೊ ನಮ್ಮಲ್ಲಿ ಇನ್ನೊಂದೇನು ಅಂದರೆ, ಅತಿ ಕಡಿಮೆ ಒಂದು ಫೀಸ್ದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಒಂದು ಟ್ರೀಟ್ಮೆಂಟ್ನ ನಾವು ಕೊಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ಪಾಸ್ಟರ್ ಸಾಲಮನ್ ರಾಜ್ ಅಂತೇಳಿ. ನಾವು ಮಾಲೂರು ಪ್ರಾಂತ್ಯದಿಂದ ಬಂದಿದ್ದೀವಿ. ಇಕ್ರಮ್ ಹೆಲ್ತ್ ಕೇರ್ಗೆ ನಾನು ಯೂಟ್ಯೂಬಲ್ಲಿ ನೋಡಿ ಕಳೆದ ವಾರ ಇಲ್ಲಿ ಬಂದಾಗ ತುಂಬ ಅನುಕೂಲ ಆಯಿತು ನನಗೆ. ಸುಮಾರು ಒಂದು 6 ತಿಂಗಳಿಂದ ನನಗೆ ತುಂಬ ಬ್ಯಾಕ್ ಪೇನ್ ಇತ್ತು. ಸೊ ಇಲ್ಲಿ ಬಂದಮೇಲೆ ಕಳೆದ ವಾರ ನನಗೊಂದು 80% ಸ್ವಲ್ಪ ಕ್ಲಿಯರ್ ಆಗಿದೆ. ಮುಂಚೆ ನಾನು ಬೇರೆ ಕಡೆ ಎಲ್ಲ ಹೋಗಿದ್ದೆ. ಸೊ ಅಲ್ಲೆಲ್ಲ ನಾನು MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದೆ. ಸೊ ಅವ್ರು ಹೇಳಿದ್ರು ಬೆಲ್ಟ್ ಹಾಕ್ಕೊಂಡೇ ಓಡಾಡಬೇಕು, ಅನೇಕ ಭಾರವನ್ನು ಹೊರಬಾರ್ದು ಅಂತ ಹೇಳಿದ್ರು. ಸೊ ನನಗೆ ಒಂದು ಯೂಟ್ಯೂಬೆಲ್ಲ ನೋಡುವಾಗ ನನಗೊಂದು ಇದಾಯ್ತು, ಇಲ್ಲಿ ಬರೋಣ ಅಂತೇಳಿ. ಸೊ ಬಂದಾಗ ಕಳೆದ ವಾರ ನಾನು ಬಂದೆ. ಸೊ ತುಂಬಾ ಅನುಕೂಲ ಆಯಿತು ನನಗೆ. 100% ಬೆಟರ್ ಇದೆ ಸರ್. ಮುಂಚೆ ಈ ತರ ಕೂರಕ್ ಆಗ್ತಿರ್ಲಿಲ್ಲ ನನ್ನ ಕೈಲಿ. ಇಲ್ಲಿ ಸಿಕ್ಕಾಪಟ್ಟೆ ಪೇನ್ ಬರ್ತಾ ಇತ್ತು, ಮತ್ತೆ ಇದು ಕೈ ಪೂರ್ತಿ ನಮ್ನೆಸ್ ಬರ್ತಾ ಇತ್ತು. ಇದು ಕಾಲ್ ಸಯಾಟಿಕ್ ಆಗಿ ಕಾಲ್ ನೋವು ಬರ್ತಾ ಇತ್ತು. ಇವಾಗ 100% ನಾನು ಸೂಪರ್ ಆಗಿದೆ. ಆಲ್ಮೋಸ್ಟ್ 90% ಇದೆ. ಖುಷಿಯಾಗಿದ್ದೀರಾ? ತುಂಬಾ ಖುಷಿಯಾಗಿದೆ. ಸೊ ಲಾಸ್ಟ್ ಇದಕ್ಕಿಂತ ಬಿಫೋರ್ ಸರ್ ಬೇರೆ ಕಡೆ ನಾನು ಸೇಮ್ ಟ್ರೀಟ್ಮೆಂಟ್ ತಗೊಂಡಿದ್ದೆ. ಒಂದು ಸೆಷನ್ಗೆ 17,000 ಕೊಟ್ಟಿದ್ದೆ. ಏನು ನಂಗೆ ನೋವು ಕಮ್ಮಿ ಆಗಿರಲಿಲ್ಲ. ನಿಮ್ಮ ಹತ್ರ ಬಂದ್ಮೇಲೆ 90%. ಇವತ್ತು ನೋಡಿ, ಈಗ ಆರಾಮಾಗಿ ಕುತ್ಕೊಂಡಿದ್ದೀನಿ. ಇಷ್ಟು ಕೂರಕ್ ಆಗ್ತಿರ್ಲಿಲ್ಲ, ಫುಲ್ಲು ನಂಗೆ ನೋವು ಬರ್ತಾ ಇತ್ತು. ಇದು ಕೈ ಪೂರ್ತಿ ನಮ್ನೆಸ್ ಬರ್ತಾ ಇತ್ತು. ಒಂದು ಕಸ ಗುಡ್ಸಕ್ ಆಗ್ತಿರ್ಲಿಲ್ಲ, ಏನೇ ಒಂದು ಕೆಲಸ ಮಾಡಕ್ ಆಗ್ತಿರ್ಲಿಲ್ಲ, ಪೇನ್ ಸಿಕ್ಕಾಪಟ್ಟೆ ಬರ್ತಾ ಇತ್ತು. ಇವಾಗ ಆರಾಮಿದೆ ಸರ್. ನಂದು ಕುಮಾರಸ್ವಾಮಿ ಡೈನೋಸರ್ ಕಾಲೇಜಲ್ಲಿ ಕುಮಾರಸ್ವಾಮಿ ಬಂದಿರೋದು. ಹೇಗೆ ಏನು ಪೇನ್ ಅಂತ ಬಂದಿದೆ ಇವಾಗ? ನನಗೆ ಲೋವರ್ ಬ್ಯಾಕ್ ಪೇನು, ಸಿಯಾಟಿಕಾ. ರೈಟ್ ಲೆಗ್, ಲೋವರ್ ಬ್ಯಾಕ್ ಇಂದ ರೈಟ್ ಲೆಗ್ಗೆ ಪೇನ್ ಸ್ಪ್ರೆಡ್ ಆಗ್ತಾ ಇತ್ತು. ಅದು ಫಸ್ಟ್ ವೀಕ್ ಬಂದಾಗ ಸ್ವಲ್ಪ ಓಕೆ ಅನಿಸ್ತು. ಸೆಕೆಂಡ್ ವೀಕ್ ಬಂದಾಗಿಂದ ಆಮೇಲೆ ಪೇನ್ ಬರಲಿಲ್ಲ. ಈಗ ಪೇನ್ ಇಲ್ಲ. ಈ ಥರ್ಡ್ ಸೆಕ್ಷನ್ ಹೆಂಗಿದೆ? ಕಂಪ್ಲೀಟ್ ಸೆಕ್ಷನ್ಗೆ ತುಂಬ ರಿಲೀಫ್ ಆಗಿದೆ. ಕಂಪ್ಲೀಟ್ ರಿಲೀಫ್ ಆಗಿದೆ. ಓಕೆ. ಪೇಷಂಟ್ಸ್ಗಳಿಗೆ ಒಂದು ಅಡ್ವಾನ್ಸ್ ಟೆಕ್ನಾಲಜಿಗಳನ್ನ, ಉಪಕರಣಗಳನ್ನ ನೀವು ಯೂಸ್ ಮಾಡ್ತೀರಾ ಅಂತ ನಾವು ಕೇಳ್ಪಟ್ಟಿದ್ವಿ. ಸೊ ಯಾವ ರೀತಿಯದಂತ ನಮಗೆ ತೋರಿಸ್ಕೊಡ್ಬೋದಾ? ಬನ್ನಿ, ತೋರಿಸ್ತೀನಿ ನಿಮಗೆ. ಅಡ್ವಾನ್ಸ್ ಸೆಕ್ಷನ್ಸ್ ನಮ್ಮಲ್ಲಿ ನೋಡಿ. ಇಲ್ಲಿ ರೋಬೋಟಿಕ್ ಸ್ಪೈನ್ ಡಿಕಂಪ್ರೆಷನ್ ಮಿಷನ್ ಹಾಕಿದ್ದೀವಿ ನಾವು. ಸೊ ಯಾರಿಗೆಲ್ಲ ಇಲ್ಲಿ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ ಅಂದರೆ, ಫಾರ್ ಎಕ್ಸಾಂಪಲ್ 5 ಸೆಷನ್ಸ್ ಮಾಡಿದ್ದೀವಿ, ಒಂದು 7 ಸೆಷನ್ಸ್ ಮಾಡಿದ್ದೀವಿ, ಅದಾದ ನಂತರ ನಾವು ಇಲ್ಲಿ ಹಾಕ್ತೀವಿ. ಅಥವಾ ತುಂಬಾ ಏಜ್ ಆಗಿರುತ್ತೆ, ಸೊ ಅವ್ರಿಗೆ ನಾವು ಮ್ಯಾನ್ಯುವಲ್ ಕೈರೋಪ್ರಾಕ್ಟಿಕ್, ಟ್ರೆಡಿಷನಲ್ ಕೈರೋಪ್ರಾಕ್ಟಿಕ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಅವ್ರಿಗೆ ಬಂದು ನಾವಿಲ್ಲಿ ನಮ್ಮ ಇದು ರೋಬೋಟಿಕ್ ಮಿಷನ್ ನಲ್ಲಿ ನಾವು ಡಿಕಂಪ್ರೆಷನ್ ಥೆರಪಿನ ಮಾಡ್ತೀವಿ. ಸೊ ಮಾಡಿದ ನಂತರ ನೋಡಿ, ನಾವು ಹೈ ಎಂಡ್ ಮಿಷನ್ಸ್ ಹಾಕಿದೀವಿ ಮಸಾಜಿಗೆ. ಸರ್ ಆಗ್ಲೇ ಮಸಾಜ್ ತಗೊಳ್ತಾ ಇದಾರೆ, ನೋಡಿದ್ರಿ ಅವ್ರದ್ದು ಟ್ರೀಟ್ಮೆಂಟ್ ಆಯ್ತು, ಇವಾಗ ಮಸಾಜ್ ಹಾಕಿದೀವಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ, ಬಾಡಿ ಮೊಬಿಲೈಸ್ ಆಗತ್ತೆ, ಜಾಯಿಂಟ್ ಸ್ಟಿಫ್ನೆಸ್ ಇದ್ರೆ ಕಡಿಮೆ ಇದಾಗತ್ತೆ, ಸ್ವಲ್ಪ ಮೂವ್ಮೆಂಟ್ ಬರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಸೊ ಹಾಗಾಗಿ ಇಲ್ಲೂ ಕೂಡ ಮಸಾಜ್ ಮಿಷನ್ ಹಾಕಿದೀವಿ. ಈಗಾಗಲೇ ಅಲ್ಲೂ ಕೂಡ ಒಂದು ನಾವು ಮೆಷಿನ್ಸ್ ಹಾಕಿದೀವಿ. ನೋಡಿ, ಇದು ರೋಬೋಟಿಕ್ ಮೆಷಿನ್ಸ್ ನಮ್ದಿದು. ಇದರಲ್ಲಿ ಸ್ಪೈನ್ ಡಿಕಂಪ್ರೆಷನ್ಸ್, ಫಾರ್ ಎಕ್ಸಾಂಪಲ್ ನಾವು ಏನ್ ಇವಾಗ ಇನ್ವರ್ಷನ್ ಹಾಕ್ತಿವಿ, ಕೇಳಿದ್ರೆ ಅಲ್ಲಿ ಇನ್ವರ್ಷನ್ ಹಾಕಿದಾಗ, ಸೊ ಆ ಇನ್ವರ್ಷನ್ ಕೆಲವರಿಗೆ ಹಾಕ್ಲಿಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ಅವರಿಗೆ ಉಲ್ಟಾ ಇನ್ವರ್ಷನ್ ಹಾಕಿದಾಗ ಕೆಲವರಿಗೆ ತಲೆ ಸುತ್ತುತ್ತೆ, ಗಿಡಿನೆಸ್ ಬರುತ್ತೆ ಅದು ಅಂತ ಹೇಳ್ತಾರೆ. ಸೊ ಇದರಲ್ಲಿ ಅವರಿಗೆ ಒಂದು ಆರಾಮಾಗಿ ಮಲಗಿಸಿ, ಅವ್ರಿಗೆ ಯಾವುದೇ ರೀತಿಯಲ್ಲಿ ಏನು ಅವ್ರಿಗೆ ನಮ್ಗೆ ಏನ್ ಆಗ್ತಾ ಇದೆ ಬಾಡಿ ಮೇಲೆ ಅಂತಾನೆ ಅವ್ರಿಗೆ ಗೊತ್ತಾಗಲ್ಲ. ಸೊ ಆ ರೀತಿ ಟ್ರೀಟ್ಮೆಂಟ್ ಈ ಒಂದು ಮೆಷಿನ್ ಅಲ್ಲಿ ಮಾಡ್ತೀವಿ ನಾವು. ಇದು ಈಗಾಗಲೇ ಮೋಸ್ಟ್ ಏನೊಂದು ಅಡ್ವಾನ್ಸ್ ಟೆಕ್ನಾಲಜಿ ಇದಿರೋದು. ಅಂದ್ರೆ ಎಲ್ಲ ರೀತಿಯ, ಅಂದ್ರೆ ಈಗ ಸ್ಪೈನಲ್ ಪ್ರಾಬ್ಲಮ್, ಡಿಸ್ಕ್ ಆ ಥರದ್ದೆಲ್ಲ ಇರೋರ್ಗೂ ಈ ಟ್ರೀಟ್ಮೆಂಟ್ ಆಗುತ್ತೆ. ಖಂಡಿತ. ನೋಡಿ, ಈಗ ರೊಟೇಷನ್ ಆಗ್ತಾ ಇದೆ ನೋಡಿ ಈಗ. ಹೌದು.
ಸೊ ಇದನ್ನ ನಾವೇನ್ ಮ್ಯಾನುವಲ್ ಆಗಿ ಮಾಡ್ತೀವಿ. ಸೊ ಕೆಲವ್ರಿಗೆ ನೋವಾಗತ್ತೆ ಅಂತಾರೆ. ಸೊ ಇದ್ರಲ್ಲಿ ಏನ್ ಮಾಡ್ಬೇಕಾದ್ರೆ ನೋಡಿ, ಈಗ ಪೇಷಂಟಿಗೆ ನಮ್ಗೆ ಎಷ್ಟು ರೊಟೇಟ್ ಆಗ್ತಾ ಇದೆ ಅಂತಾನು ಗೊತ್ತಾಗಲ್ಲ. ಸೊ ಅದ್ರಲ್ಲಿ ಇಷ್ಟು ಡಿಗ್ರಿ ರೊಟೇಷನ್ಸ್ ಕೊಡ್ಬೇಕು ಅಂತ ಇರುತ್ತೆ. ಸೊ ಅಷ್ಟು ಡಿಗ್ರಿ ನಾವು ರೊಟೇಷನ್ ಕೊಟ್ಟು ಅವರಿಗೆ ಟ್ರಾಕ್ಷನ್ ಕೊಡೋದಾಗ್ಲಿ, ರೊಟೇಷನ್ ಕೊಡೋದಾಗ್ಲಿ, ಫ್ಲಾಕ್ಷನ್ಸ್ ಆಗಲಿ, ಇದನ್ನ ನಾವು ಇದ್ರಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪೇಷಂಟ್ಗೆ ತುಂಬಾ ರಿಲೀಫ್ ಆಗತ್ತೆ. ಓಕೆ, ಯಾವುದೇ ರೀತಿ ಪೇನ್ ಇಲ್ಲ, ಏನಿಲ್ಲ, ರಿಲೀಫ್ ಆಗಿ ಮಾಡ್ಕೊಂಡು ಒಂದು. ಮತ್ತೆ ಈ ಥೆರಪಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಬೇಗ ಫಾಸ್ಟ್ ಏನಂತಾರೆ ರಿಲೀಫ್ ಕೂಡ ಆಗತ್ತೆ, ಹೀಲಿಂಗ್ ಸ್ಟಾರ್ಟ್ ಆಗುತ್ತೆ, ರಿಕವರಿ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗೆ ಇದ್ರದ್ದು ಕಂಡೀಷನ್ಸ್ ಏನು ಅಂತ ಹೇಳಿದ್ರೆ ತುಂಬಾ ಸ್ವಲ್ಪ ಕ್ರಾನಿಕ್ ಇರೋರಿಗೆ ನಾವು ಹಾಕ್ತಿವಿ. ಮೈಲ್ಡ್ ಆಗಿರೋರಿಗೆಲ್ಲ ಬಂದು ಕರ್ಕೊಂಡ್ಬಂದು ನಾವು ಇದಕ್ಕೆ ಕೂರ್ಸೋದಕ್ಕೆ ಆಗಲ್ಲ. ಅವರಿಗೆಲ್ಲ ಮ್ಯಾನ್ಯುವಲ್ ಆಗಿ ನಾವು ಕೈರೋಪ್ರಾಕ್ಟಿಕ್ ಸೆಷನ್ಸ್ ಮಾಡ್ತೀವಿ. ಇಲ್ಲಿ ಜಾಸ್ತಿ ಇರುವಂತವರಿಗೆ ಇಲ್ಲಿ ಬಂದು ಟ್ರೀಟ್ಮೆಂಟ್ ಕೊಡಲಾಗುತ್ತೆ. ಓಕೆ ಸರ್, ಅದೇ ತುಂಬಾ ಜನಕ್ಕೆ ಒಂದು ಭಯ ಇರುತ್ತೆ, ಸ್ಪೈನಲ್ ಪ್ರಾಬ್ಲಮ್, ಮೂಳೆ ಏನಾದ್ರು ತೊಂದರೆ ಇದ್ರೆ ಹೋಗೋಕೆ ಹಾಸ್ಪಿಟಲ್ ಹೋಗೋಕೆ ಭಯ ಪಡ್ತಾರೆ. ಸೊ ಅಂತವರಿಗೆಲ್ಲ ಇದು ಬೆಸ್ಟ್ ಅಂತ ನನಗೆ. ನೀವೇ ನೋಡ್ತಿರಲ್ಲ, ನಮಗೆ ಅಲ್ಲಿ ಕ್ರ್ಯಾಕ್ ಆಗುತ್ತೆ, ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಬಂದು ಕೂತ್ಕೊಂಡು ನೋಡ್ತಾರೆ, ನೋಡ್ಬಿಟ್ಟು ಇಲ್ಲ ಭಯ ಆಗತ್ತೆ ಅಂತ ಹೇಳಿ ಲಾಸ್ಟ್ ವೀಕ್ ಒಬ್ರು ಎದ್ದೋಡೋಕ್ರು. ಓಕೆ, ಸೊ ಅಂತವರಿಗೆಲ್ಲ ನಾವು ಇದ್ರಲ್ಲಿ ಹಾಕಿ ಟ್ರೀಟ್ಮೆಂಟ್ ಮಾಡ್ತೀವಿ. ಬೆಸ್ಟ್ ಅಂಡ್ ರಿಲೀಫ್. ಮಲ್ಕೊಂಡು ರೆಸ್ಟ್ ಮಾಡ್ದಂಗೆಲ್ಲ. ಅಲ್ಲಿ ಬೇರೆ ಮೆಡಿಸಿನ್ಸ್ ಟ್ರೀಟ್ಮೆಂಟ್ ಮಾಡ್ತೀರಾ, ಮತ್ತೆ ಇಲ್ಲಿ ಇದೊಂದು ಎಕ್ಸ್ಟ್ರಾ ಅನ್ನೋ ತರ ಇದೆ. ಇಲ್ಲಿ ಹೇಗೆ ಬೇರೆ ಅಡ್ವಾನ್ಸ್ ಥೆರಪಿನೇ ಬೇರೆ ಇರುತ್ತೆ, ಅದೇನೆ ಬೇರೆ ಇರುತ್ತೆ. ಅದು ಕೈರೋಪ್ರಾಕ್ಟಿಕ್ ಸೆಷನ್ಸ್ ಇರುತ್ತೆ. ಇದು ನಿಮ್ಗೆ ಡಿಕಂಪ್ರೆಷನ್ ಮಿಷನ್ ಅಲ್ಲಿ ಮಾಡೋದ್ರಿಂದ ಇದ್ರದ್ದು ಚಾರ್ಜಸ್ ಬೇರೆ ಇರುತ್ತೆ. ಸೊ ಎರಡನ್ನು ಒಂದೇ ಅಂತ ತಿಳ್ಕೊಳ್ಳೋದು ಬೇಕಾಗಿಲ್ಲ, ಅದೇ ಬೇರೆ ಇದೆ ಬೇರೆ. ಓಕೆ ಸರ್, ಈಗ ತುಂಬಾ ಜನ ಕಾಯ್ತಾ ಇದ್ದಾರೆ ಇಲ್ಲಿಗೆ ಬರ್ಬೇಕು ಅನ್ನೋದಕ್ಕೆ. ಅವರಿಗೆ ಬರ್ಲಿಕ್ಕೆ ಇಲ್ಲಿ ಅಡ್ರೆಸ್ ಹೇಗೆ, ಕಾಂಟ್ಯಾಕ್ಟ್ ನಂಬರ್, ಎಲ್ಲೆಲ್ಲಿ ಬ್ರಾಂಚಸ್ ಇದೆ, ಅದ್ರ ಬಗ್ಗೆ ತಿಳಿಸ್ಕೊಡ್ಬೋದು? ಎಲ್ಲ ನಾಗರಬಾವಿ ಅನ್ಕೊಂಡು ನಾಗರಬಾವಿಗೆ ಹೋಗ್ತಾರೆ. ನಾಗರಬಾವಿಗೆ ಹೋಗ್ಬೇಡಿ, ನಾಗರಬಾವಿ ಮೇನ್ ರೋಡ್ ಅಲ್ಲಿ ಇದಿರೋದು, ಸಂಗೊಳ್ಳಿ ರಾಯಣ್ಣ ಸರ್ಕಲ್. ಹಾಗೆ ಪಕ್ಕದಲ್ಲಿ ಪ್ರಶಾಂತ್ ನಗರದ ಡಾಮಿನಾಸ್ ಇದೆ, ಅದ್ರ ಪಕ್ಕದಲ್ಲೇ ವಸ್ತ್ರ ಕಲೆಕ್ಷನ್, ನರೇಶ್ ಆರ್ಕೆಟ್. ಎಲ್ಲರೂ ಕೇಳ್ತಾರೆ ಬೋರ್ಡ್ ಯಾಕೆ ಹಾಕಿಲ್ಲ ಅಂತ. ನೋಡಿ, ನಾವು 3 ದಿನ ಇಲ್ಲಿ ಬೆಂಗಳೂರಲ್ಲಿ ಟ್ರೀಟ್ಮೆಂಟ್ ಮಾಡೋದು. ಮೊದಲನೇದಾಗಿ ಗುರುವಾರ, ಶುಕ್ರವಾರ, ಶನಿವಾರ ಆಗಿರುತ್ತೆ. ಸೊ ಹಾಗಾಗಿ ನಾವೇ ನಿಮ್ಗೆ ಎಲ್ಲಿ ಇಳಿಬೇಕು, ಎಲ್ಲ ಹತ್ತಬೇಕು ಅನ್ನೋದೆಲ್ಲ ನಾವೇ ನಿಮ್ಗೆ ಗೈಡ್ ಮಾಡ್ತೀವಿ. ಸೊ ಹಾಗಾಗಿ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸೊ ನಮ್ಮ ಕ್ಲಿನಿಕ್ ಎದುರುಗಡೆನೆ ಕಾರ್ಡಿಯಲ್ ಸ್ಕೂಲ್ ಇದೆ, ಪ್ರಶಾಂತ್ ನಗರದ ಕಾರ್ಡಿಯಲ್ ಸ್ಕೂಲು. ಎದುರುಗಡೆ ಮಂಗಳೂರು ಕಿಚನ್ ಸಹ ಇದೆ. ಸೊ ಅದರ ಆಪೋಸಿಟ್ ಬಿಲ್ಡಿಂಗ್ ನಮ್ದು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೆ, ನಮ್ಮ ಬಿಲ್ಡಿಂಗ್ ಇದೆ. ಓಕೆ ಸರ್, ಎಷ್ಟು ಬ್ರಾಂಚಸ್ ಗಳಿದೆ ಅಂತ? ನಮ್ಮಲ್ಲಿ ಈಗಾಗಲೇ 2 ಬ್ರಾಂಚಸ್ ಇದೆ, ಒಂದು ಮೈಸೂರಲ್ಲಿದೆ, ಒಂದು ಬೆಂಗಳೂರಲ್ಲಿದೆ. ನೋಡೋಣ ಇನ್ ಮುಂದಕ್ಕೆ ಬೇರೆ ಬ್ರಾಂಚಸ್ಗಳು ಮಾಡ್ಲಿಕ್ಕೆ ಇದೆ. ದೂರದವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಮ್ಮ ಈಗಾಗಲೇ ನಮ್ಮ ಡಿಸ್ಪ್ಲೇನಲ್ಲಿ ಏನು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಸೊ ಆ ನಂಬರಿಗೆ ನೀವು ಕಾಲ್ ಮಾಡಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಮೊದಲೇ ಅಪಾಯಿಂಟ್ಮೆಂಟ್ ಅಂತ ಏನೂ ಇಲ್ಲ, ವಾಕ್ ಇನ್ ಯಾರು ಫಸ್ಟ್ ಬರ್ತಾರೆ ಅವ್ರದ್ದೇ. ಸೊ ಫಸ್ಟೇ ನಮ್ಗೆ ಅಪಾಯಿಂಟ್ಮೆಂಟ್ ಕೊಡಿ ಆ ಥರ ಎಲ್ಲ ನಮ್ಮಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಟೈಮಿಂಗ್ಸ್ ಎಲ್ಲ ಹೇಗೆ ಸರ್? ಎಷ್ಟು ಟೈಮಿಂಗ್ಸ್? ಬೆಳಗ್ಗೆ ನಮ್ದು ಅಫಿಷಿಯಲ್ ಟೈಮ್ ಬೆಳಗ್ಗೆ 10 ಗಂಟೆಯಿಂದ 9:30 2 ಗಂಟೆವರೆಗಿರುತ್ತೆ. ಸೊ ಯಾವುದಕ್ಕೂ ನಮಗೆ ಕಾಲ್ ಮಾಡಿ ನಾವು ಇದೀವ ಇಲ್ವ ಅಂತ ತಿಳ್ಕೊಂಡು ನಮಗೆ ಬಂದರೆ ಒಳ್ಳೆಯದು. ಓಕೆ ಸರ್, ಈಗ ಒಂದು ಕನ್ಫ್ಯೂಷನ್ ಇರುತ್ತೆ, ಬೆಂಗಳೂರಲ್ಲಿ ಎಷ್ಟು ದಿವಸ ನೀವು ಟ್ರೀಟ್ ಮಾಡ್ತಾರೆ, ಇಲ್ಲಿ ಎಷ್ಟು ದಿವಸ ಅಂತ? ಬೆಂಗಳೂರಲ್ಲಿ 3 ದಿನ ಮಾಡ್ತೀವಿ, ಗುರುವಾರ, ಶುಕ್ರವಾರ, ಶನಿವಾರ ಮಾಡ್ತೀವಿ. ಹಾಗೆ ಮೈಸೂರಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ 4 ದಿನ ನಾವು ಮೈಸೂರಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಮೈಸೂರಲ್ಲೂ ಸಹ ಇದೇ ಟೈಮಿಂಗ್ ಇರುತ್ತೆ. ಸೋಮವಾರ ಬರೋರು 10:30ಗೆ ಬರಬೇಕು. ಉಳಿದಿದ್ದ ದಿನ ಈಗ ಭಾನುವಾರ ಬರೋರು 9:30ಗೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಮಂಗಳವಾರ, ಬುಧವಾರನೂ 9:30ವರೆಗೆ ಬರ್ಬೋದು. ಓಕೆ ಸರ್, ಥ್ಯಾಂಕ್ ಯು.